ಇದು ದೀಪಾವಳಿಯ ಕಂಟಿನ್ಯೂ ಲಾಗ್ ಆಗಿದೆ. ಸೊ ಇಲ್ಲಿ ನಾವು ಊರಿಗೆ ಹೋಗಿ ತಲುಪಿದ್ವಿ 10 ಗಂಟೆಗೆ. ಅದಾದ ನಂತರ ಇಲ್ಲಿ ಫ್ರೆಶ್ ಅಪ್ ಎಲ್ಲ ಆದ್ವಿ. ಇಲ್ಲಿ ಒಬ್ಬರು ಹೆಳವರು ಅಂತ ಬಂದಿದ್ದರು. ಸೊ ಇದು ಹಿಂದಿನ ಕಾಲದಲ್ಲೇ ಬರ್ತಾಯಿದ್ರು. ಸೊ ಇದೇ ರೀತಿಯಾಗಿ ಇಲ್ಲಿ ಹಳ್ಳಿಗಳಲ್ಲಿ ಕೂಡ ಬರ್ತಾರೆ. ಇವರು ನಮ್ಮ ಹಿಸ್ಟ್ರಿ ಎಲ್ಲ ಹೇಳ್ತಾರೆ. ಅಂದರೆ ನಮ್ಮ ಮನೆ ಮಂದಿ ಹೆಸರಾಗಲಿ, ನಮ್ಮ ಮನೆತನದ ಹೆಸರಾಗಲಿ ಎಲ್ಲ ಹೇಳ್ತಾರೆ. ಸೊ ಇದು ಶುಭ ಅಂತ ಹೇಳ್ತಾರೆ. ಅದಾದ ನಂತರ ಇಲ್ಲಿ ರಂಗೋಲಿ ಎಲ್ಲ ಹಾಕಿದ್ವಿ. ಇಲ್ಲಿ ಅಮ್ಮ ಪಾಡವನ್ನು ಹಾಕ್ತಾಯಿದ್ರು. ಸೊ ನೋಡಿ ಎಷ್ಟು ಹಳ್ಳಿಯಲ್ಲಿ ಇದೇ ರೀತಿಯಾಗಿ ಹಾಕ್ತಾರೆ. ಸೊ ಇದು ಒಂದು ಸ್ವಸ್ತಿಕ್ ರೀತಿಯಲ್ಲಿ ಹಾಕ್ತಾರೆ. ಇಲ್ಲಿ ಒಂದು ನನಗೆ ನೋಡಲಿಕ್ಕೆ ಸಿಕ್ತು ಅಂತ ಅಂದರೆ ಇಲ್ಲಿ ಒಂದು ಬೆಕ್ಕು ಮರಿಗಳನ್ನು ಹಾಕಿತ್ತು. ಸೊ ಇದನ್ನು ಕೂಡ ನೋಡಿ ತುಂಬಾ ಖುಷಿ ಆಯಿತು. ಅದಾದ ನಂತರ ಇಲ್ಲಿ ಒಳಗಡೆನೂ ಕೂಡ ಪಾಡವನ್ನು ಹಾಕ್ತಾರೆ. ಇದು ಕೂಡ ಸ್ವಸ್ತಿಕ್ನಲ್ಲಿನೇ ಹಾಕ್ತಿರ್ತಾರೆ. ಸೊ ಈ ರೀತಿಯಾಗಿ ಹಳ್ಳಿಗಳಲ್ಲಿ ಮೊದಲು ಹಾಕ್ತಾ ಇದ್ರು. ಸೊ ಇದೇ ರೀತಿಯಾಗಿ ಇವಾಗಲೂ ಕೂಡ ನಮಗೆ ಹಳ್ಳಿಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ. ಸೊ ಫೈನಲ್ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅದಾದ ನಂತರ ಇಲ್ಲಿ ಅವತ್ತೇ ಲಕ್ಷ್ಮೀ ಪೂಜೆನ ಕೂಡ ಇಟ್ಕೊಂಡಿದ್ವಿ. ಸೊ ಇದು ನೋಡಿ ಧನಲಕ್ಷ್ಮಿ ಪೂಜೆ ಇರೋದ್ರಿಂದ ಇಲ್ಲಿ ಎಲ್ಲ ಹಣವನ್ನು ಇಟ್ಟು ಇದೇ ರೀತಿಯಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇರ್ತೀವಿ. ಸೊ ಸಿಂಪಲ್ ಆಗಿನೇ ಮಾಡ್ತೀವಿ. ತುಂಬಾ ಖುಷಿ ಆಗುತ್ತೆ ಅವತ್ತಿನ ದಿನ. ಅದಾದ ನಂತರ ಈ ರೀತಿಯಾಗಿ ನೈವೇದ್ಯ ಕೂಡ ಇಟ್ಟು ಇವಾಗ ಫೈನಲ್ ಆಗಿ ನೋಡಿ ನೀವು ಹೊರಗಡೆ ರಂಗೋಲಿಯಲ್ಲಿ ಈ ರೀತಿಯಾಗಿ ಸ್ವಸ್ತಿಕನ್ನು ಹಾಕ್ತಾರೆ. ಇದು ಪಾಡುವ ರೀತಿಯಲ್ಲಿ. ಮತ್ತು ಇಲ್ಲಿ ಅಮ್ಮ ಮತ್ತು ಅಪ್ಪನಿಗೆ ಇಲ್ಲಿ ಆರತಿ ಎಲ್ಲ ಮಾಡ್ತಾಯಿದ್ರು. ಸೊ ಅದಾದ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ಇಲ್ಲಿ ಚೂಡನ್ನು ಮಾಡಬೇಕಂತ ತೊಗೊಂಡ್ವಿ. ಸೊ ಸಿಂಪಲ್ ಆಗಿನೇ ತುಂಬಾ ಟೇಸ್ಟಿಯಾಗಿ ಅಮ್ಮ ಎಲ್ಲ ಇಲ್ಲಿ ಚೂಡ ಎಲ್ಲ ಮಾಡಿದರು. ಈ ರೀತಿಯಾಗಿ ನಾವು ನಮ್ಮ ದೀಪಾವಳಿ ಹಬ್ಬವನ್ನು ಆಚರಿಸಿದ್ವಿ. ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.